ಅವ್ರದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿತ್ತು. ಸೊ ವಿಲ್ ಪವರ್ ಥರ, ಸೊ ವುಮೆನ್ ಶಿ ಈಸ್ ಅಚೀವಿಂಗ್ ಅನ್ನೋ ಥರ ಒಂದು ಬರ್ತಾ ಇತ್ತು. ಪ್ರಿಯಾಂಕಾ ಮೇಡಮ್ ಆಕ್ಟಿಂಗ್, ಫೈಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಎಂಟೈರ್ ಟೀಮ್ ಒಳ್ಳೆಯದಾಗಲಿ. ಡಿಟೆಕ್ಟಿವ್ ಫಾರ್ ಅ ರೀಸನ್ ಪ್ರಿಯಾಂಕಾ ಮೇಡಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಜೈ ಕರ್ನಾಟಕ. ನಮ್ಮ ಯಲಂಕ. ಲಾಸ್ಟಲ್ಲಿ ಹಿಡ್ದಿದ್ದು ಇಷ್ಟ ಆಯಿತು, ಸಖತ್ತಾಗಿತ್ತು. ಆ್ಯಕ್ಷನ್ ಎಲ್ಲ ಸೂಪರ್ ಆಗಿತ್ತು ಸರ್. ಮತ್ತೆ ಇನ್ನೊಂದ್ಸಲ ಬಂದು ನೋಡ್ಬೋದು. ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಅದರಲ್ಲಿ ನಾನು ಪ್ರಿಯಾಂಕಾ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೆ. ನನಗಂತೂ ತುಂಬ ಖುಷಿ ಇದೆ. ಫಸ್ಟ್ ಮೂವಿ ಇದು ಚೈಲ್ಡ್ಹುಡ್ ಕ್ಯಾರೆಕ್ಟರ್, ಪ್ಯಾನ್ ಇಂಡಿಯಾ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಒಂದು ಥಿಯೇಟ್ರಿಗೆ ನೋಡಬೇಕು. ತೋರಿಸಿದ್ರು ಲಾಸ್ಟಲ್ಲಿ. ಸೊ ಸ್ಟಿಲ್ ಇಟ್ ಈಸ್ ದೇರ್ ಅಂತ ಗೊತ್ತಾಯಿತು. ಸೊ ಮೇಡಮ್ ಈ ಥರ ಅವರು ಪ್ರಿಯಾಂಕಾ ಉಪೇಂದ್ರ ಅವರು ಆ್ಯಕ್ಷನ್ ಮೂವಿ ಮಾಡಿರೋದು ಹೊಸದಲ್ವಾ. ಸೊ ತುಂಬ ಚೆನ್ನಾಗಿತ್ತು. ಸೊ ಅವ್ರ ಏಜ್ಗೆ ಎನಿಥಿಂಗ್ ಕ್ಯಾನ್ ಡೂ ಇಟ್ ಅನ್ನೋ ಥರ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅವರು. ಸೊ ಸಾಫ್ಟ್ ಮೂವಿನೇ ನೋಡ್ಕೊಂಡು ಬಂದು ಆಲ್ ಆಫ್ ಅ ಸಡನ್ ಈ ಥರ ಆ್ಯಕ್ಷನ್ ಮೂವಿ ಕೊಟ್ಟಿದ್ದಾರೆ. ಶಿ ಪರ್ಫಾರ್ಮ್ಡ್ ವೆರಿ ನೈಸ್ಲಿ. ಆ್ಯಕ್ಟಿಂಗು ಮತ್ತು ಅವ್ರ ಆ್ಯಕ್ಷನ್ಸು, ವಿಲ್ ಪವರ್ ಎಲ್ಲ ಚೆನ್ನಾಗಿತ್ತು. ಫ್ಲ್ಯಾಶ್ ಬ್ಯಾಕ್ ಟ್ರ್ಯಾಕಲ್ಲಿ ನೀವು ನೋಡಿರಬಹುದು. ಸಿನಿಮಾ ಒಂದು ಡಿಟೆಕ್ಟಿವ್ ಸಬ್ಜೆಕ್ಟ್ನ ಇಟ್ಕೊಂಡು ಮೊದಲನೇ ಸಿನಿಮಾ ಕನ್ನಡದಲ್ಲಿ ಮಾಡಿರುವಂಥ ಸಿನಿಮಾ ಇದು. ನೋಡ್ಬೋದು ಆ್ಯಕ್ಷನ್ಸ್ ಇದೆ, ಸೆಂಟಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಜಾನರ್ ಇರುವಂತಹ ಸಿನಿಮಾ. ಎಲ್ಲೂ ನಿಮಗೆ ಬೋರ್ ಆಗಲ್ಲ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬಾ ಬರುವಂಥ ಒಂದು ಪ್ಲಾಟ್ ಇರೋವಂಥ ಸಿನಿಮಾ ಇದು. ಒಂದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೆಣ್ಮಕ್ಳು ಹೇಗೆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಎಂಥದ್ದೇ ಅಸಹಾಯಕ ಪರಿಸ್ಥಿತಿ ಇದ್ರೂ ಧೈರ್ಯವಾಗಿ ಎದುರಿಸ್ತಾರೆ ಅನ್ನೋದಕ್ಕೆ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ತೀಕ್ಷ್ಣ ಅಂತಲೇ ಹೇಳ್ಬೋದು. ಸಿನಿಮಾ ಆಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಹೌಸ್ಫುಲ್ ಶೋ ಇದೆ. ಜಾಗನೇ ಇರಲಿಲ್ಲ ಆ್ಯಕ್ಚುಲಿ ಕೂತ್ಕೊಳ್ಳಿಕ್ಕೆ, ಅಷ್ಟು ಹೌಸ್ಫುಲ್ ಶೋಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಪ್ರಿಯಾಂಕಾ ಮೇಡಮ್, ಪ್ರೊಡ್ಯೂಸರ್ಸ್ ಅವರಿಗೆ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ನಮ್ಮ ಸಿನಿಮಾ ನೀವು ಆ್ಯಕ್ಚುಲಿ ವಿನ್ ಮಾಡಬೇಕು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಳ ಮತ್ತು ಬಾಲ್ಕಡೆಲ್ಲ ಸ್ವಲ್ಪ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ನಮಗೆ ಮಂತ್ರಿಮನೆ ಕೂಡ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಹೊಸಬನಿಗೆ ಪ್ರಿಯಾಂಕಾ ಕೂಡ ಸಪೋರ್ಟ್ ಮಾಡಿ ಇಷ್ಟು ಅಂದರೆ ತುಂಬ ಜನ ಸಿನಿಮಾಗೆ ಬರಲ್ಲ ಅಂತೀರ, ಅದನ್ನು ಸುಳ್ಳು ಮಾಡಿದರೆ ಕಾಣಜನತೆ. ಯಾವಾಗಲೂ ನಮ್ಮ ಬದುಕಿರೋರ್ಗೂ ಅಷ್ಟೇ, ಸಿನಿಮಾ ಇಂಡಸ್ಟ್ರಿವರೆಗೂ ಋಣಿಯಾಗಿರ್ತೀನಿ. ಯಾಕೆಂದರೆ ಒಬ್ಬ ಸೆಟ್ ಬಾಯನ್ನೇ ಇವತ್ತು ಪ್ರಿಯಾಂಕಾ ಮೇಡಮ್ ಈ ರೇಂಜ್ಗೆ ಇವತ್ತು ಇಲ್ಲಿ ಬರೋಕ್ಕೆ ಕಾರಣ ಏನಂದರೆ ಅವರು ಮತ್ತು ಇವರು ಪ್ರೊಡ್ಯೂಸರ್ಗಳು ಮತ್ತು ಪ್ರಿಯಾಂಕಾ ಮೇಡಮ್ ಇವತ್ತು ಸಿನಿಮಾ ಚಾನ್ಸ್ ಕೊಡೋದೇ ನಮಗೆ ಖುಷಿ ಆಗ್ತಿದೆ. ಅಂದರೆ ಖುಷಿ ಹೇಳೋಕ್ಕಾಗ್ತಿಲ್ಲ. ಬಟ್ ನೀವೆಲ್ಲ ಸಪೋರ್ಟ್ ಮಾಡೋದು ಸಿನಿಮಾ ನೋಡ್ಕತ್ತೆ. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಒಂದು ನಿಮ್ಮ ಫೇಸ್ಬುಕ್ ಇಷ್ಟು ಎಲ್ಲರೂ ಕೂಡ ಟ್ಯಾಗ್ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಇಮೋಷನಲ್ ಆಗ್ತಾಯಿದ್ದೀನಿ ಇವತ್ತು. ಇದು ನಮ್ಮೆಲ್ಲರದ್ದು ಕನಸು. ನನ್ನ 50th ಸಿನಿಮಾ. ಬಟ್ ಒಂದು ತಂಡ ಇಲ್ಲದೆ ಖಂಡಿತ ಅದು ಸಾಧ್ಯನೇ ಆಗ್ತಾಯಿಲ್ಲ. 50 ಮೂವೀಸ್ ಟೀಮ್ಸ್ ಇಲ್ಲದೆ ಸಾಧ್ಯನೇ ಆಗ್ತಾಯಿರಲಿಲ್ಲ. ಇದು ಒಂದು ದೊಡ್ಡ ಟೀಮ್ ಎಫರ್ಟು. ನಮ್ಮದು ಕೋ ಸ್ಟಾರ್ಸು, ಕೋ ಆ್ಯಕ್ಟರ್ಸು, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಂದನೇ ನಾನು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ. ನನ್ನ 50ನೇ ಚಿತ್ರ ರಿಲೀಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಶೋ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಪ್ರಿಯಾಂಕಾ ಮೇಡಮ್ ಅವರು 50th ಮೂವಿ. ಬಟ್ ಈ ಟೈಮಲ್ಲಿ ನಾವು ಪ್ರಸನ್ನ ಸರ್ ಪ್ರೊಡ್ಯೂಸರ್ನ ಮಿಸ್ ಮಾಡ್ಕೊಳ್ತೀವಿ. ನಂದು ಒಳ್ಳೆ ಫ್ರೆಂಡ್ ಅವರು, ತುಂಬ ದಿನದಿಂದ ನಾವು ತುಂಬ ಕನೆಕ್ಟಿವಿಟಿ ಇದ್ವಿ. ಬಟ್ ಇವಾಗ ಅವ್ರು ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ಅವರು ಮೇಲಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮೂವಿ ತುಂಬ ಸಕ್ಸಸ್ ಆಗೋದಕ್ಕೆ ಅವರು ನಮ್ಗೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸೊ ಕನ್ನಡ ಮೂವಿನ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು. ಸೊ ಈ ಥರ ಮೂವಿಗಳನ್ನು ಸಪೋರ್ಟ್ ಮಾಡಿದರೆ ಈ ಥರ ಹೊಸ ಡೈರೆಕ್ಟರ್ ಬರ್ತಾರೆ, ಹೊಸ ಕಂಟೆಂಟ್ ಬರುತ್ತೆ. ಸೊ ದೊಡ್ಡ ಮೂವಿ ಮಾತ್ರ ನೋಡಬಾರ್ದು. ಈ ಥರ ಸಣ್ಣ ಪುಟ್ಟ ಮಾಡಿದ್ರೂ ನೀವು ಎಂಕರೇಜ್ ಮಾಡಿದ್ರೇ ಅದು ಮುಂದಕ್ಕೆ ಹೋಗುತ್ತೆ. ಸೊ ಎಲ್ಲರೂ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ ಈ ಮೂವಿ. ಇವಾಗ ಅದೇ ಮಾತಾಡ್ತೀನಿ, ಒಬ್ಬವರಿಲ್ಲ, ಅವರು ಜಸ್ಟ್ ರೀಸೆಂಟಾಗಿ ತಿಳ್ಕೊಂಡ್ರು. ಅವ್ರು ಕನಸಿದ್ರು, ಅವರೆಲ್ಲ ಕಷ್ಟಪಟ್ಟು ಏನೋ ಮಾಡಿ ಹಾಸ್ಪಿಟ್ಲು ಮುಂಚೆನೂ ಇದಕ್ಕೆಲ್ಲ ಅರೇಂಜ್ ಮಾಡಿ ಅವ್ರು ಹೋಗಿರೋದು. ಅವರೆಲ್ಲ ಇದನ್ನು ನೋಡ್ತಾ ಇರ್ತಾರೆ, ಅವರು ಖುಷಿ ಆಗುತ್ತೆ ಅವ್ರಿಗೂ. ಬಟ್ ಏನಂದರೆ ನಮಗೆ ಇಲ್ಲಿ ನೋಡಿ ಅದನ್ನು ಖುಷಿ ಆಗುತ್ತೆ. ಅವರು ಸಿನಿಮಾದಲ್ಲಿ ಇದ್ದಾರೆ, ಇಲ್ಲಿ ನೋಡಿದಾಗ ಅದು ಒಂದು ಖುಷಿ ಆಗುತ್ತೆ, ನೋಡ್ದಂಗೆ ಆಗುತ್ತೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀವಿ ನಾವು. ಯಾಕಂದರೆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಓಡುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಅವ್ರಿಗೂ ದಿಸ್ ವಿಲ್ ಬಿ ಅ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಬಯಸ್ತೀನಿ. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಿಂಗೆ ಸಪೋರ್ಟ್ ಇರಲಿ, ನಮ್ಮ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ನೋಡಿಬಿಟ್ಟು ಒಂದು ಹಿಟ್ ಮಾಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡೋಣ ನಾವು. ಹಿಂಗೆ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಮೂವಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು ಸರ್. ಬೇರೆ ಥಿಯೇಟರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಇವಾಗ ಇದಾದಮೇಲೆ ನಾವು ಬೇರೆ ಥಿಯೇಟ್ರಿಗೆ, ಮಾಲ್ಗೆ ಹೋಗ್ತೀವಿ, ವಿಸಿಟ್ ಮಾಡ್ತಿದ್ವಿ. ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ.